ಹಲೋ ಆನಂದ್. ಹಲೋ ಅಂಕಲ್. ಚೆನ್ನಾಗಿದೆ ಲಕ್ಷ್ಮಿ? ಏನೇ ಹಣೆ ಮೇಲೆ ಗಾಯ? ಅದು ಕಾರಲ್ಲಿ ಹತ್ತುವಾಗ ಏನೇ ಫಾಸ್ಟ್ ಇದ್ರು ನಿನ್ನಷ್ಟು ಫಾಸ್ಟ್ ಇರಬಾರ್ದು ಕೊಡುವ ಆನಂದ. ಲಕ್ಷ್ಮಿ, ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಗುತ್ತೆ ಕಣಮ್ಮ. ನನ್ನ ಮಗಳು ಮದುವೆ ಆದ್ರೆ ಸಾಕು, ಹನಿಮೂನ್ ಕಳಿಸ್ಬೇಕು ಅಂತ ನಿಮ್ಮಪ್ಪ ಪದೇ ಪದೇ ಹೇಳ್ತಾ ಇದ್ದ. ಈಗ ಅವನು ಇಲ್ದಲೇ ಇರೋದ್ರಿಂದ ಆ ಸ್ಥಾನದಲ್ಲಿ ನಾನು ನಿಂತು ನಿಮ್ಗೆ ಹೇಳ್ತಾ ಇದ್ದೀನಿ, 10 days ಜಾಲಿಯಾಗಿ ಹನಿಮೂನ್ ಮುಗಿಸ್ಕೊಂಡು ಬಂದ್ಬಿಡಿ. ಹನಿಮೂನು? ಮದ್ವೆ ಆಗಿದ್ ಮಾರನೇ ದಿವಸನೇ ಕಳಿಸ್ಬೇಕು ಅಂತಿದ್ದೆ. 1-2 ದಿವಸ ಕಳೀಲಿ ಅಂತ ನಾನೇ ಸುಮ್ಮನಿದ್ದೆ ಕಣಮ್ಮ. ಈಗೇನು ಅವಸರ ಅಂಕಲ್? ಒಳ್ಳೆ ಚೆನ್ನಾಗಿ ಹೇಳಿದೆ. ಯಾವಾಗ ಹೋಗ್ತೀಯ? 4 ಮಕ್ಕಳು ತಾಯಾದ್ಮೇಲೆ ಹೋಗ್ತೀಯ ಹನಿಮೂನ್ಗೆ? ಕರೆಕ್ಟ್ ಅಂಕಲ್. ಮಕ್ಳಾದ್ಮೇಲೆ ಹೋಗೋದು ತೀರ್ಥಯಾತ್ರೆಗೆ, ಮಕ್ಳಾಗ್ಲಿ ಅಂತ ಹೋಗೋದು ಹನಿಮೂನ್ಗೆ ಅಲ್ವಾ? ಎಕ್ಸಾಕ್ಟ್ಲಿ ಕರೆಕ್ಟ್ ಮೈ ಬಾಯ್. ಅಲ್ಲ, ಫ್ಯಾಕ್ಟ್ರಿ ಕೆಲಸ ಎಲ್ಲ. ಫ್ಯಾಕ್ಟ್ರಿ ಎಲ್ಲಮ್ಮ ಹೋಗುತ್ತೆ ನೀನು. ಫ್ಯಾಕ್ಟ್ರಿ ನೋಡು, ಫ್ಯಾಕ್ಟ್ರಿ ಕೆಲಸ ಎಲ್ಲ ಒಂದು ತಹಬದಿಗೆ ಬಂದಿದೆ ಅಂತ ಪರ್ಸನಲ್ ಆಫೀಸರ್ ಫೋನ್ ಮಾಡಿ ನನಗೆ ಹೇಳಿದ್ದಾರೆ. ನೀನೇನು ಸಬೂಬ್ ಹೇಳ್ಬಾರ್ದು. ನಾನು ಆಗ್ಲೇ ಕುದುರೆ ಮುಖಕ್ಕೆ ಫೋನ್ ಮಾಡಿ ರೂಮ್ ಬೇರೆ ರಿಸರ್ವ್ ಮಾಡ್ಬಿಟ್ಟಿದ್ದೀನಿ. ಮಿಸ್ ಮಾಡಬೇಡಿ, ಹೊರಟ್ಬಿಡಿ. ಅಂಕಲ್ ಪ್ಲೀಸ್. ಅಂಕಲ್ಲು ಇಲ್ಲ ಗಿಂಕಲ್ಲು ಇಲ್ಲ. ನೋಡು, ಹೊರಡ್ಬೇಕು ಅಂದ್ರೆ ಹೊರಡ್ಲೇಬೇಕು. ಅಂಕಲ್ ಟಿಫನ್ ಬೇಡ ಕಣೆಯ, ನಾನು ರಾಗಿ ಮುದ್ದೆ, ಉಳ್ಳಿ ಕಟ್ಟು, ಅನ್ನ ಎಲ್ಲ ಚೆನ್ನಾಗಿ ಮೆದ್ ಬಂದ್ಬಿಟ್ಟಿದ್ದೀನಿ. ನಾನಿನ್ ಬರಲ್ಲ? ಓಕೆ ಅಂಕಲ್, ಓಡ್ ಬರ್ತೀವಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು, ಬಾಯ್. ಟಿಫನ್ ಬೇಕಾ? ಎಲ್ಲ ಟೆಂಪ್ರರಿನೇ, ಇದು ಟೆಂಪ್ರರಿನೇ. ಹನಿಮೂನ್ ತಾನೆ, ಜಾಲಿಯಾಗಿ ಹೋಗ್ಬಾರ್ದಾ? ಶಟ್ ಅಪ್. ಜಾಲಿ ಅಂತೆ ಜಾಲಿ? 10 ದಿವಸ? ಮೈ ಗಾಡ್, ನಾನು ಹೇಗೆ ಕಾಲ ಕಳೀಲಿ? ಬೋರ್ ಆಗ್ಬಿಡುತ್ತೆ ಕಣೆ. ಒಂದ್ ಕೆಲಸ ಮಾಡ್ತೀಯಾ? ಏನು? ನೀನು ನಮ್ ಜೊತೆ ಬಾ. ನಾನಾ? ಹನಿಮೂನ? ನೀವಿಬ್ರು ಹ್ಯಾಪಿಯಾಗಿ ಹನಿಮೂನ್ಗೆ ಹೋಗುವಾಗ ಶಿವ ಪೂಜೆಲ್ ಕರಡಿ ಬಿಟ್ಟಾಗೆ ನಾನು ಯಾಕೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀನ್ ಬಂದ್ರೇನೆ ನಾನು ಹೋಗೋದು. ಓಕೆ ಓಕೆ, ನೋಡು, ನಾನ್ ನಿಮ್ಮಿಬ್ರ ಜೊತೆ ಬಂದ್ರೆ ಅನುಮಾನ ಬರುತ್ತೆ. ನೀವಿಬ್ರು ಮೊದಲು ಹೋಗಿ, ಆಮೇಲೆ ನಾನು ಸೆಪರೇಟ್ ಆಗಿ ಬರ್ತೀನಿ. ಶೋರ್? ನೋ ಡೌಟ್. ಮಮ್ಮಿ, ಏನ್ ಕಂದ? ಆನಂದ್ ಲಕ್ಷ್ಮಿ ಇಬ್ರು ಹನಿಮೂನ್ಗೆ ಹೋಗ್ತಾರಂತೆ ಮಮ್ಮಿ. ಹೌದಾ? ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟೋ ಪಿಕ್ಚರ್ ನಲ್ಲಿ ಹನಿಮೂನ್ಗೆ ಹೋಗಿರೋದನ್ನ ನಾನ್ ನೋಡಿದ್ದೀನಿ. ಗಂಡ ಹೆಂಡತಿಯರು ಜಾಲಿಯಾಗಿ ಹಾಡು ಹೇಳ್ತಾ. ಕಂದ, ನೋ ಮಮ್ಮಿ, ನೋ. ಅವ್ರು ಸಂತೋಷ ಆಗಿರ್ಬಾರ್ದು, ಇರೋದಕ್ಕೂ ಬಿಡಬಾರ್ದು ಮಮ್ಮಿ. ಕಂದ, ಐ ವಿಲ್ ಸಿ ದೇರ್ ಎಂಡ್. ಇವತ್ತೇ ನನ್ನ ಪ್ರಯಾಣ. ಬ್ಲೆಸ್ ಮೀ ಮೈ ಡಿಯರ್ ಮಮ್ಮಿ, ಬ್ಲೆಸ್ ಮೀ. ಜಯವಾಗ್ಲಿ. ಬನ್ನಿ ಮಾರಾಯರೆ, ಹೋಟೆಲ್ ಹನಿಮೂನ್ ನಿಮಗೆ ಸ್ವಾಗತ ವಹಿಸ್ಲಿಕ್ಕೆ ಉಂಟು. ನೀವು ನಡ್ರಿ, ನಾನು ಲಗೇಜ್ ತೆಗೆದುಕೊಂಡು ಬರ್ತೇನೆ. ನಡ್ರಿ. ಎಕ್ಸ್ಕ್ಯೂಸ್ ಮೀ. ಬ್ಯಾಂಗ್ಳೂರಿಂದ ಫೋನ್ ಮಾಡಿ ರೂಮ್ ರಿಸರ್ವ್ ಮಾಡಿದ್ವಿ. ಯುವರ್ ನೇಮ್ ಪ್ಲೀಸ್? ಮಿಸ್ಟರ್ ಅಂಡ್ ಮಿಸಸ್ ಆನಂದ್. ಜಸ್ಟ್ ಎ ಮಿನಿಟ್. ಗಣಪತಿ ರಾಯರೇ, ಇವರಿಗೆ 110 ಕೊಡಿ. ಆಯ್ತು. ವಿ ವಾಂಟ್ ಅನದರ್ ರೂಮ್ ಪ್ಲೀಸ್. ವೈ, ನೀವು ಜೋಡಿ ಬಂದದ್ದಲ್ವಾ? ಬೇರೆ ರೂಮ್ ಎಂತಕ್ಕೆ? ನಿಮಗೆ ಯಾಕ್ರಿ ಆ ತಲೆಹರಟೆ? ವಿ ವಾಂಟ್ 2 ರೂಮ್ಸ್. 109, 110 ಕೊಡಪ್ಪ ಇವರಿಗೆ. ಆಯ್ತು, ಬನ್ನಿ. ಅಲ್ಲ ಮಾರಾಯರೆ, ಈ ಹಿಲ್ ಸ್ಟೇಷನ್ ಬಂದ ಜೋಡಿಗಳಿಗೆ 2 ಮಂಚಗಳಿದ್ರೆ ಪಿರಿ ಮಾಡ್ಲಿಕ್ಕೆ ಉಂಟು. ಅಂಥದ್ರಲ್ಲಿ ನೀವು ರೂಮೇ 2 ಮಾಡ್ಲಿಕ್ಕೆ ಉಂಟಲ್ಲ, ಎಂತದು ನಿಮ್ಮದು ಗಜಿಬಿಜಿ? ಮಿಸ್ಟರ್ ಗಜಿಬಿಜಿ. ಅಲ್ಲ ಗಣಪತಿ, ನೀವು ಮಾತು ಸ್ವಲ್ಪ ಕಡಿಮೆ ಮಾಡಿ. ಓಪನ್ ದ ಡೋರ್. ಸಾರಿ. ಬನ್ನಿ ಬನ್ನಿ. ಓಹ್, ರಾಯರೇ ತೆಗೆದುಕೊಳ್ಳಿ. ತಗೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಏ ದಾಮೋದರ ನಾಣಿ, ನಿಮಗೆಂತ ಕೆಲಸ? ನಡ್ರಿ. ಮಿಸ್ಟರ್ ಆನಂದ್, ನಿಮ್ ರೂಮ್ 109. ಯಾಕೆ? ಯಾಕೆ? ಓ, ರಾಯರು ನಿಜವಾಗ್ಲೂ ಹನಿಮೂನ್ ಕನ್ಸ್ಕೊಂಡಿದ್ರು. ನಿಮ್ ರೂಮ್ 109. ಇನ್ನು 10 ದಿನ ನೀವ್ ಅಲ್ಲೇ, ನಾನು ಇಲ್ಲೇ. ಅಲ್ಲ, ನಾವಿಬ್ರು ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ಬೇರೆಯವ್ರಿಗೆ ಅನುಮಾನ ಬರಬಾರ್ದಲ್ಲ, ಅದಕ್ಕೆ ಇಬ್ರು ಒಂದೇ ರೂಮಲ್ಲೇ. ನೋ 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 ನೋ. ಸಿ ಮಿಸ್ಟರ್ ಆನಂದ್, ಇದೇನ್ ಬ್ಯಾಂಗ್ಳೂರಲ್ಲ. ಇಲ್ಲಿ ಯಾವ ಅಂಕಲ್ಲು, ಆಂಟಿ, ಆ ಲೂಸು ಅಥವಾ ಲಾಯರ್ ಯಾರು ಇರಲ್ಲ. ಯಾರು ಹೆದರ್ಕೋಬೇಕಾಗಿಲ್ಲ. ಅಗ್ರಿಮೆಂಟ್ ಜ್ಞಾಪಕ ಇದೆ ತಾನೆ? ಹೋಗಿ, ಗೋ. ಹೀಗೋ ವಿಷಯ. ಹಾವು ಮುಂಗಸಗಳಾಗಿ ಬಂದಿರುವ ಈ ಗಂಡ ಹೆಂಡತಿಯರನ್ನು
ಇಲ್ಲಿಂದ ಹೋಗುವುದರೊಳಗಾಗಿ ಗಿಳಿ ಗೋರಂಕದಂತೆ ಮಾಡಬೇಕು. ಮಂಡಿಗೆ ಕೆಲಸ ಕೊಟ್ಟರೆ 2 ಮಂಚಗಳನ್ನು ಒಂದು ಮಾಡುವುದು ಎಷ್ಟರ ಕೆಲಸ. 1000 ಸುಳ್ಳು ಹೇಳಿ 1 ಲಗ್ನ ಮಾಡಿದರೆ ಕೋಟಿ ಪುಣ್ಯ ಉಂಟಲ್ವೋ. ಬೇಗ ಬೇಗ ಹೇಳ್ಕೊಳ್ರೆ. ಇಳಿಯಪ್ಪ, ಎಷ್ಟೋ ತಿಳಿತೀಯ ನೀನು. ರೈಟ್. ಒಂಟಿಯಾಗಿದ್ದೀನಿ ಅಂತ ಎಷ್ಟು ಧೈರ್ಯ ಇವನಿಗೆ. ಎಷ್ಟೇ ಆಗ್ಲಿ ಹೆಣ್ಣು ಜೀವ ಪಾಪ, ಚಳಿ ತಡೆಯಕ್ಕಾಗಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಬಾಗಿಲು ತಟ್ತಾ ಇದ್ದಾಳೆ. ತಟ್ಲಿ ತಟ್ಲಿ, ಚೆನ್ನಾಗಿ ತಟ್ಟು. ಇಡಿಯಟ್. ಏನ್ರಿ, ನೆಮ್ಮದಿಯಾಗಿ ನಿದ್ರೆ ಮಾಡೋಕೋ ಬಿಡಲ್ವಾ? ಹೇಳಿ, ಏನ್ ಬೇಕಾಗಿತ್ತು? ಅಲ್ಲ, ದಿನ ಬೆಳಿಗ್ಗೆ 7 ಗಂಟೆಗೆ ಟಿಫಿನ್ ಮಾಡೋ ಅಭ್ಯಾಸ. ನೀವ್ ಎಷ್ಟೊತ್ತಿಗೆ ನೋಡ್ತಿರೋ ಏನೋ, ಅದಕ್ಕೆ. ರೆಸ್ಟೋರೆಂಟ್ ಅಲ್ಲಿ ಮೆನು ಕಾರ್ಡ್ ನೋಡಿದೀರಾ? ನೋಡಿದ್ದೀನಿ. ಅದನ್ನ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಚೆನ್ನಾಗಿ ಓದಿ ಅದ್ರಲ್ಲಿರೋದೆಲ್ಲ ತರ್ಸ್ಕೊಂಡ್ ತಿನ್ನಿ. ಇಂಥ ಅವಕಾಶ ಮತ್ತೆ ನಿಮಗ್ ಸಿಗೋದಿಲ್ಲ. ಡೋಂಟ್ ಡಿಸ್ಟರ್ಬ್ ಮೀ. ಗುಡ್ ನೈಟ್. ಬೇಡಪ್ಪ, 7 ಜನ್ಮಕ್ಕೂ ಈ ರೆಡಿಮೇಡ್ ಗಂಡನ ಸಾವಾಸ ಮಾತ್ರ ಬೇಡ. ಎಲ್ಲ ನನ್ನ ಕರ್ಮ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ರಾತ್ರಿ ಚೆನ್ನಾಗಿ ನಿದ್ದೆ ಬಂತ ನಿಮಗೆ? ಓ ಎಸ್, ನೋ ಡೌಟ್. ನೀವು ಸುಳ್ಳು ಹೇಳ್ತೀರಿ, ನನಗೆ ಗೊತ್ತುಂಟು. ಸುಳ್ಳ? ನಿಮ್ಗೆ ಯಾಕೆ ಗೊತ್ತಾಯ್ತು? ರಾತ್ರಿ 1-2 ಬಾರಿ ಟಕ್ ಟಕ್ ಎಂದು ಬಾಗಿಲು ಬರೆದ ಶಬ್ದವಾಯ್ತಲ್ಲ. ಓ, ಆ ಕಿತಾಪತಿ ನಿಮ್ದೇನಾ? ಅಯ್ಯಯ್ಯೋ, ಆ ಕಿತಾಪತಿ ನಂದಲ್ಲ. ಆದ್ರೂ ನನಗೆ ಗೊತ್ತುಂಟು. ನಾನು ಈ ಹೋಟೆಲ್ನಲ್ಲಿ 10 ವರ್ಷ ಸರ್ವಿಸ್ ಮಾಡಿದ್ದೇನೆ. ವಾಯ್, ಇಲ್ಲಿ ದೆವ್ವದ ಕಾಟ ಉಂಟು. ದೆವ್ವನ? ವಾಟ್ ನಾನ್ಸೆನ್ಸ್. ನಾನು ಸೆನ್ಸಿನಿಂದಲೇ ಹೇಳುವುದು. ಈಗ 5 ವರ್ಷದ ಕೆಳಗೆ ಡಿಸೆಂಬರ್ 31ನೇ ತಾರೀಕು ಒಂದು ಹೊಸ ಜೋಡಿ ಹನಿಮೂನ್ ಸಲುವಾಗಿ ಇದೇ ಹೋಟೆಲ್ಗೆ ಬಂದರು, ಇದೇ ರೂಮಿಗೆ ಬಂದರು. ಅವರ ಹಿರಿಯರಿಬ್ಬರು ಅವರ ಮದುವೆಗೆ ಒಪ್ಪದಿದ್ದ ಕಾರಣ ಆ ಹೊಸ ಜೋಡಿಗಳು ಇದೇ ಫ್ಯಾನಿಗೆ ನೇಣು ಹಾಕಿಕೊಂಡು ಸತ್ತದ್ದು ಸತ್ಯ ಸತ್ಯ ಸತ್ಯ. ಅಲ್ಲಿಂದ ಇಲ್ಲಿಯ ತನಕ ಡಿಸೆಂಬರ್ 31ರಂದು, ಜನವರಿ 1ರಂದು ಈ ರೂಮಿನಲ್ಲಿ ತಂಗಿದ್ದವರಿಗೆ ಆ ಜೋಡಿಗಳಿಬ್ಬರು ದೆವ್ವವಾಗಿ ಕಾಡಿಸಿ ಪೀಡಿಸುವುದುಂಟು. ನನಗೆ ಚೆನ್ನಾಗಿ ಗೊತ್ತುಂಟು. ನಾನು ಎಷ್ಟೋ ಸಲ ಕಂಡಿದ್ದೇನೆ. ನನಗೆ ಈ ದೆವ್ವ ಭೂತದ ಬಗ್ಗೆ ನಂಬಿಕೆ ಇಲ್ಲ. ನೀವು ದಯವಿಟ್ಟು ಹೊರಡಿ. ವೈ, ನಾನು ಇದ್ದ ವಿಚಾರ ನಿಮಗೆ ತಿಳಿಸಿದ್ದೇನೆ. ನಂತರ ನಾನು ಹೇಳಿಲ್ಲ ಅಂತ ನೀವು ಮಾತ್ರ ಸಿಟ್ಟಾಗಬಾರ್ದು. ಇದರ ಮೇಲೆ ನಿಮ್ಮಿಷ್ಟ. ನಾ ಬರ್ತೇನೆ. ದೆವ್ವ ಅಂತೆ. ಬೇರೆ ಬೇರೆ ರೂಮಿನಲ್ಲಿ ಕೋಪ ಮಾಡಿಕೊಂಡು ಮಲಗಿರುವ ಈ ನವಜೋಡಿಗೆ ಈ ದಿನ ರಾತ್ರಿ ಹನಿಮೂನ್ ಗ್ಯಾರಂಟಿ. ಚೌಡಪ್ಪ ಸರ್, ಕೂಲಿಂಗ್ ಗ್ಲಾಸ್ ಹಾಕ್ಸಿದ್ಯಾ? ಹಾಕ್ಸಿದೀನಿ ಸರ್. ಒಟ್ನಲ್ಲಿ ನಾನು ಒಳಗಡೆ ಕೂತ್ಕೊಂಡ್ರೆ ಯಾರ ಕಣ್ಗೂ ಕಾಣಿಸ್ಬಾರ್ದು ಅಷ್ಟೇ. ಯಾರಿಗೂ ಕಾಣಲ್ಲ ಸರ್. ಕೀ ಕೊಡಿಲಿ, ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಡ್ತೀನಿ. ಸರಿ ಸರ್. ಪೆಟ್ರೋಲ್ ಇದೆಯಾ? ಇದೆ ಸರ್. ಹಾ, ನಮಸ್ಕಾರ. ನಮಸ್ಕಾರ. ಅರೆ, ನನ್ನ ಕಾರ್ನಲ್ಲಿ ಕೂತ್ಕೊಂಡು ನನಗೆ ನಮಸ್ಕಾರ ಆಗ್ತಾರಲ್ಲಪ್ಪ. ಯಾರು? ನೀವೆಲ್ಲ ನನ್ನ ಕಾರ್ನಲ್ಲಿ ಯಾವಾಗ ಬಂದು ಕೂತ್ಕೊಂಡ್ರಿ? ನೀನು ಬರುವ ಮುಂಚಿತವಾಗಿ ನಾವು ಒಳಗೆ ಕೂತದ್ದುಂಟು ಮಾರೇರೆ. ನೀವು ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ಅಂಗಡಿ ಕೊಳಗೆ ನುಗ್ಗಿ ಬಂದದ್ದುಂಟು ಮಾರೇರೆ.
ಅದು ಗೊತ್ತುಂಟ ಒಳಗಿರೋರು ಯಾರಿಗೂ ಕಾಣಬಾರದು ಅಂತ ತಾನೇ ಕಾರಿಗೆ ಕೂಲಿಂಗ್ ಗ್ಲಾಸ್ ಹಾಕ್ಸಿರೋದು మీ ಛತ್ರಿ ಬುದ್ಧಿ ಮಾಕೆ ಬಾగా తెలుసు. ಏನಲ್ಲೇ ನಮ್ಗೆ ಮಾರ್ಸಿಯ ಆಯಾ ನೀವೆಲ್ಲ ಬಲ್ಲ ದಡ್ಡನ ಮಕ್ಕಳು ನಿಮ್ಗೆ ಏನು ಗೊತ್ತಾಗೋದಿಲ್ಲ ಗೊತ್ತಾಯ್ತಾ ನೋಡಿ ಇವತ್ತು ಕ್ಯಾರಿ ಓವರ್ ಜಾಕ್ ಪಾಟು ಸಿಕ್ಕಾಬಟ್ಟೆ ಹಣ ಉಳ್ಕೊಂಡ್ಬಿಟ್ಟಿದೆ ಬಂದ್ಬಿಡುತ್ತೆ ಕೊಟ್ಬಿಡ್ತೀನಿ ಹಣ ಕೊಡ್ತೇನೆ ಅಂತೇಳಿ ಚೋಟ ಇಡ್ಸುದಾ ಇವನನ್ನು ಹೀಗೆ ಬಿಡುವುದಿಲ್ಲ ಎರಡು ಹಾಕಿ ಬಿಡುವ